ರಿಯಲ್ ಎಸ್ಟೇಟ್ ಉದ್ಯಮಿ ಮನೆಯಲ್ಲಿ ದರೋಡೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಡರಹಳ್ಳಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ದರೋಡೆಕೋರ ನಾಗೇಂದ್ರನನ್ನ ಹಿಂಡಲಗ ಜೈಲಲ್ಲೇ ವಿಚಾರಣೆ ಮಾಡಿದ್ದಾರೆ. ಬ್ಯಾಡರಹಳ್ಳಿ ಪೊಲೀಸರು 2 ಕೋಟಿ ಕ್ಯಾಶ್ ಇದೆ ಅಂತ ಕರ್ಕೊಂಡು ಹೋಗಿದ್ದಂತೆ ದರೋಡೆಕೋರ. A2 ಆರೋಪಿ ಇಮ್ರಾನ್ 2 ಕೋಟಿ ಕ್ಯಾಶ್ ಇದೆ, ನನಗೆ ಪಕ್ಕಾ ಇನ್ಫಾರ್ಮೇಷನ್ ಇದೆ ಅಂತ ಹೇಳಿ ನಾಗೇಂದ್ರನನ್ನ ಕರ್ಕೊಂಡು ಹೋಗಿದ್ದ. ಅಲ್ಲಿ ಹೋಗಿ ನೋಡಿದ್ರೆ ಬಂಗಾರ ಮತ್ತು ಕೆಲ ಪ್ರಮಾಣದ ಅಮೌಂಟ್ಗಳು ಮಾತ್ರ ಇತ್ತು. ನನಗೆ ಮಿಸ್ಲೀಡ್ ಮಾಡ್ದ A2. ಹಾಗೆ ಈ A2 ಈಗ ಮುಂಬೈ ಕಡೆಗೆ ಹೋಗಿದ್ದಾನೆ. ಮೊದಲು ಅವನನ್ನು ಬಂಧಿಸಿ ಯಾರು ಸುಪಾರಿ ಕೊಟ್ಟರು ಅನ್ನೋದು ಗೊತ್ತಾಗತ್ತೆ ನಿಮಗೆ ಅನ್ನೋದನ್ನು ಹೇಳಿದಾನಂತೆ. ಹಣ ಇರೋ ಬಗ್ಗೆ A2ಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸುಪಾರಿ ಕೊಟ್ಟವನ ಮೇಲೆ ಹಾಗೂ ನನಗೆ ದಾರಿ ತಪ್ಪಿಸಿದವನ ಮೇಲೆ ಕ್ರಮ ಕೈಗೊಳ್ಳುವಂತೆ ಈಗ ದರೋಡೆಕೋರನೇ ಪೊಲೀಸರಿಗೆ ಹೇಳಿದಾನಂತೆ. ದರೋಡೆ ಪ್ರಕರಣದ A2 ಆರೋಪಿ ಹಿಂಡಲಗ ಜೈಲಲ್ಲಿರುವಂತಹ ಆರೋಪಿ 2022-23ರಲ್ಲಿ ಕಳ್ಳತನ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದಾಗ ಪರಿಚಯ ಆಗಿರ್ತಾರೆ. A2 ವಿರುದ್ಧ ಕಬ್ಬನ್ ಪಾರ್ಕ್ ಸ್ಟೇಷನಲ್ಲಿ ಈ ಹಿಂದೆ ಪ್ರಕರಣ ದಾಖಲಾಗಿ ಜೈಲಿಗೆ ಹೋಗಿರೋ ಮಾಹಿತಿ ಸಿಕ್ಕಿತ್ತು. ಮುಂಬೈ ಕಡೆ ತಲೆಮರೆಸಿಕೊಂಡಿರುವಂತಹ A2ಗಾಗಿ ಅಂದರೆ ಇಮ್ರಾನ್ ಅನ್ನುವಂತಹ ದರೋಡೆಕೋರನಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ.